ಹೊಸ ವರ್ಷದ ಶುಭಾಶಯಗಳು. ಇಂಗ್ಲೀಷ್ ಕಾಲಮಾನದ ಕ್ಯಾಲೆಂಡರ್ನ ಪ್ರಕಾರ. ಯಾಕೆಂದರೆ ನಿನ್ನೆ ಯಾರೋ ಇಲ್ಲ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಹೇಳ್ತಾ ಇದ್ರು, ತಲೆಗೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿ ದೊಡ್ಡವ್ರಿಗೆ ನಮಸ್ಕಾರ ಮಾಡಿದ್ರೆ ಅದು ಭಾರತೀಯ ಸಂಪ್ರದಾಯದ ಹೊಸ ವರ್ಷ. ಹೊಟ್ಟೆಗೆ ಎಣ್ಣೆ ಹಾಕ್ಕೊಂಡು ರಸ್ತೆಯಲ್ಲಿ ಬಿದ್ದು ಉರುಳಾಡ್ಕೊಂಡು ಸಾತ್ರೆ ಅದು ಇಂಗ್ಲೀಷ್ ಕ್ಯಾಲೆಂಡರ್ನ. ನನಗೆ ಗೊತ್ತಿಲ್ಲ, ನಿಮ್ಗೆ ಯಾವ ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಇವತ್ತಿನ ಬಿಗ್ ಬುಲೆಟಿನಲ್ಲಿ ಸುದ್ದಿಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ. ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಕೋಗಿಲು ಅಕ್ರಮವಾಸಿಗಳಿಗೆ ನಾಳೆ ಫಟಾಫಟ್ ಮನೆ, ವಲಸಿಗರಿಗೆ ಕೊಟ್ರೆ ತಪ್ಪೇನಿಂದ ರಾಮಲಿಂಗಾರೆಡ್ಡಿ, ನಮ್ಮವರಿಗಷ್ಟೇ ಮನೆ, ಜಮೀರ್ ದ್ವಂದ್ವ ಹೇಳಿಕೆ. ರಾಜೀವ್ ಗಾಂಧಿ ಫಲಾನುಭವಿಗಳಿಗೆ ಕೊಡದೆ ಅನ್ಯರಿಗೆ ಫ್ಲಾಟ್ ಅಂತೆ, ಸರ್ಕಾರದ ವಿರುದ್ಧ ಆಕ್ರೋಶ ಪ್ರತಿಭಟನೆ, ಬಿಜೆಪಿಯಿಂದ ಭಾರೀ ಹೋರಾಟಕ್ಕೆ ಸಿದ್ಧತೆ. ಡಿಸೆಂಬರ್ ಕ್ರಾಂತಿ ಟೋಸ್, ಸಂಕ್ರಾಂತಿಯೋ ಅನುಮಾನ, ಕುರ್ಚಿ ಕಿತ್ತಾಟ ಮಧ್ಯೆ ಬಜೆಟ್ಗೆ ಸಿಎಂ ಸಿದ್ಧತೆ, ಈ ವರ್ಷ ನಾನೇ ಮಂಡಿಸ್ತೀನಿ ಅಂತ ಸಿಎಂ ಸಂದೇಶ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸುಲಲಿತ, ಸುಮಾರು 6 ಲಕ್ಷ ಮಂದಿ ಭಾಗಿ, ಸಂಚು ನಡೆದಿದ್ದರೂ ಗೃಹ ಇಲಾಖೆ ಸಕ್ಸಸ್ ಅಂದುಬಿಟ್ಟರು. ವಿಜಯಪುರದಲ್ಲಿ ಮೆಡಿಕಲ್ ಕಾಲೇಜ್ಗೆ ವಿರೋಧ, ಸ್ವಾಮೀಜಿ ತಡೆದ ಪೊಲೀಸರಿಗೆ ಕಪಾಳಮೋಕ್ಷ, ಬೆಂಗಳೂರಿನಲ್ಲಿ ಅಕ್ರಮ ಬಂಡೆ ಸ್ಫೋಟಕ್ಕೆ ಚಿರತೆ ಬಲಿ. ನೈಸ್ ಕಂಪನಿ ವಿರುದ್ಧ ಡಿಕೆಶಿ ಆಕ್ರೋಶ, ಹೌದಾ ಶೀಘ್ರವೇ ದೇಶದ ಮೊದಲ ವಂದೇ ಭಾರತ್ ಸ್ಲೀಪರ್ ಟ್ರೈನ್, ಫೆಬ್ರವರಿ 1ರಿಂದ ಪಾನ್ ಮಸಾಲ, ತಂಬಾಕು ಬೀಡಿ ಮತ್ತಷ್ಟು ತುಟ್ಟಿ. ಸ್ವಿಸ್ ರೆಸಾರ್ಟ್ನಲ್ಲಿ ಸ್ಫೋಟಕ್ಕೆ 40 ಬಲಿ, ಉಕ್ರೇನ್ ಡ್ರೋನ್ ದಾಳಿಗೆ ರಷ್ಯಾ ಪ್ರತಿಕಾರದ ಎಚ್ಚರಿಕೆ, ಹೆಬ್ಬಾಳದ 2ನೇ ಲೂಪ್ ರ್ಯಾಂಪ್ ಸಂಚಾರಕ್ಕೆ ಮುಕ್ತ.